channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 5ನೇ ಪಾಠವಾದ ಚಿಗುರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸದ ಪ್ರಶ್ನೆಗಳನ್ನು ಗಮನಿಸಿ. ಮುಖ್ಯ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ಶಾಲಾ ಪತ್ರಿಕೆಯ ಹೆಸರೇನು? ಉತ್ತರ, ಶಾಲಾ ಪತ್ರಿಕೆಯ ಹೆಸರು ಚಿಗುರು. ನಂತರ ಪ್ರಶ್ನೆ 2, ನಮ್ಮ ನಾಡ ಹಬ್ಬ ಯಾವುದು? ಉತ್ತರ, ನಮ್ಮ ನಾಡ ಹಬ್ಬ ದಸರಾ. ಪ್ರಶ್ನೆ 3, ಹಣ್ಣುಗಳ ರಾಜ ಯಾರು? ಉತ್ತರ, ಹಣ್ಣುಗಳ ರಾಜ ಮಾವು. ನಂತರ ಪ್ರಶ್ನೆ 4, ವಿವೇಕಾನಂದರ ಬಾಲ್ಯದ ಹೆಸರೇನು? ಉತ್ತರ, ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ನಂತರ ಪ್ರಶ್ನೆ 5, ಜೋಗ ಜಲಪಾತ ಎಲ್ಲಿದೆ? ಉತ್ತರ, ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ. ಪ್ರಶ್ನೆ 6, ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು? ಉತ್ತರ, ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ. ಪ್ರಶ್ನೆ 7, ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು? ಉತ್ತರ, ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಸ್ವಾಮಿ ವಿವೇಕಾನಂದ. ನಂತರ ಮುಖ್ಯ ಪ್ರಶ್ನೆ, ಹೊಂದಿಸಿ ಬರೆ. ಒಂದು ಭಾಗದಲ್ಲಿ ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಇನ್ನೊಂದು ಭಾಗದಲ್ಲಿ ಲೇಖನದ ಹೆಸರನ್ನು ಕೊಟ್ಟಿದ್ದಾರೆ. ನೀವು ಸರಿಯಾಗಿ ಹೊಂದಿಸಬೇಕು. ಮಾಲಾ, ನಿಮಗಿದು ತಿಳಿದಿರಲಿ ಎಂಬ ಕವನವನ್ನು ಬರೆದಿದ್ದಾರೆ. ಥಾಮಸ್, ನಾಡ ಹಬ್ಬ. ಬೇಗಂ, ಗಾದೆ. ವಿನಾಯಕ, ಸ್ವಾಮಿ ವಿವೇಕಾನಂದ. ನಂತರ ಸಾಮರ್ಥ್ಯಾಧಾರಿತ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು, ತಪ್ಪಾಗಿರೋದಕ್ಕೆ ತಪ್ಪು ಗುರುತನ್ನು ಹಾಕಬೇಕು. ಗಮನಿಸಿ. ಮೊದಲ ವಾಕ್ಯ, ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಈ ವಾಕ್ಯ ಸರಿಯಾಗಿದೆ ಅಲ್ವಾ? ಸರಿ. ನಂತರ ಎರಡನೆಯ ವಾಕ್ಯ, ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಈ ಹೇಳಿಕೆಯೂ ಸಹ ಸರಿಯಾಗಿದೆ. ಮೂರನೆಯ ವಾಕ್ಯ, ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ. ನಂತರ ನಾಲ್ಕನೆಯ ಹೇಳಿಕೆ, ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಈ ಹೇಳಿಕೆಯೂ ಸರಿಯಾಗಿದೆ. ನಂತರ ಐದನೆಯ ಹೇಳಿಕೆ, ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಈ ಹೇಳಿಕೆ ತಪ್ಪಾಗಿದೆ. ಆರನೆಯ ಹೇಳಿಕೆ, ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ. ಮುಖ್ಯ ಪ್ರಶ್ನೆ, ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ಮೊದಲ ಸಾಲು, ನಾಡ ನಮ್ಮ ಹಬ್ಬ ದಸರಾ ಅಂತ ಇದೆ. ಇದನ್ನು ಸರಿಪಡಿಸಿ ಬರೆದಾಗ ನಮ್ಮ ನಾಡ ಹಬ್ಬ ದಸರಾ ಅಂತ ಆಗುತ್ತೆ. ನಂತರ ಎರಡನೆಯ ಸಾಲು, ಮಾತು ಜಗಳವಿಲ್ಲ ಬಲ್ಲವನಿಗೆ ಅಂತ ಇದೆ. ಇದನ್ನು ಸರಿಪಡಿಸಿ ಬರೆದಾಗ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಆಗುತ್ತೆ. ನಂತರ ಮೂರನೆಯ ಸಾಲು, ರಾಜ್ಯ ನಮ್ಮ ಕರ್ನಾಟಕ ಅಂತ ಇದೆ ಮಕ್ಕಳೇ. ಇದನ್ನು ಸರಿಪಡಿಸಿ ಬರೆದಾಗ ನಮ್ಮ ರಾಜ್ಯ ಕರ್ನಾಟಕ ಅಂತ ಆಗುತ್ತೆ. ನಂತರ ನಾಲ್ಕನೆಯ ಸಾಲು, ಹಣ್ಣುಗಳ ಮಾವು ರಾಜ ಅಂತ ಇದೆ. ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಹಣ್ಣುಗಳ ರಾಜ ಮಾವು. ನಂತರ ಈ ಮುಖ್ಯ ಪ್ರಶ್ನೆ, ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು, ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಇದೆ ಮಕ್ಕಳೇ. ಗಮನಿಸಿ. ನಿನ್ನ ಹೆಸರು ಅಂತ ಇದೆ, ಅಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ನಾನು ಇಲ್ಲಿ ಉದಾಹರಣೆ ಗೌರಿ ಅಂತ ಬರೆದಿದ್ದೀನಿ. ಗೆಳೆಯ ಅಥವಾ ಗೆಳತಿಯ ಹೆಸರು ಅಂತ ಕೇಳಿದರೆ ನಿಮ್ಮ ಗೆಳೆಯ ಅಥವಾ ಗೆಳತಿಯ ಹೆಸರನ್ನು ಬರೆಯಿರಿ. ಸಮೃದ್ಧಿ ಅಂತ ನಾನು ಬರೆದಿದ್ದೀನಿ ಮಕ್ಕಳೇ. ನಂತರ ಯಾರ ಬರಹ ಚೆನ್ನಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಗೌರಿ ಆದವಳು ನನ್ನ ಬರಹ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡುವಂತ ಇದೆ. ಅಕ್ಷರಗಳು ತಪ್ಪಿಲ್ಲದೆ ದುಂಡಾಗಿವೆ. ನಂತರ ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡುವಂಥ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಅಕ್ಷರಗಳಲ್ಲಿ ತಪ್ಪಾಗಿದೆ ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆ, ಈ ವಾಕ್ಯಗಳನ್ನು ನಕಲು ಮಾಡುವಂತ ಕೊಟ್ಟಿದ್ದಾರೆ. ಇಲ್ಲಿ ಕೋಗಿಲೆಯ ಗಾನ ಇಂಪು ಹಾಗೂ ಮಾಡಿದ್ದುಣ್ಣೋ ಮಹಾರಾಯ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಎರಡು ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ, ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ಅಂತ ಇದೆ. ನಿಮ್ಮ ಹೆಸರು ಏನಿರುತ್ತಲ್ವ ಅದನ್ನು ನೀವು ಈ ಕಮಾನಿನಲ್ಲಿ ಬರೆಯಿರಿ. ನಾನಿಲ್ಲಿ ಗೌರಿ ಅಂತ ಬರೆದಿದ್ದೀನಿ. ನಂತರ ಮುಖ್ಯ ಪ್ರಶ್ನೆ, ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ 3 ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ ಅಂತ ಇದೆ. ನೀವು ಸಹ ನಿಮಗೆ ಇಷ್ಟವಾದ ಸಾಲುಗಳನ್ನು ಬರೀಬಹುದು. ನೋಡಿ. ಬಂತಪ್ಪ ಬಂತು ಮಳೆಗಾಲ, ಬೀಜವ ಬಿತ್ತುವ ಈ ಕಾಲ, ಭೂಮಿ ಹಸಿರಾಗುವ ಈ ಕಾಲ, ಬೆಳೆಯನ್ನು ಬೆಳೆಯುವ ಈ ಕಾಲ. ನಂತರ ಭಾಷಾಭ್ಯಾಸ, ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ ಅಂತ ಇದೆ. ಗಮನಿಸಿ. ಮಾದರಿಯನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಇಲ್ಲಿ ಒಂದು ಹುಡುಗಿ ನೀರನ್ನು ಕುಡಿತಾ ಇದ್ದಾಳೆ. ಅದಕ್ಕೆ ವಾಕ್ಯವನ್ನು ಕೊಟ್ಟಿದ್ದಾರೆ, ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಅಂತ. ನಂತರದ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ನಂತರ ಮೂರನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಹುಡುಗ ಹಲ್ಲುಜ್ಜುತ್ತಿದ್ದಾನೆ.
ನಂತರ ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ. ನಂತರದಲ್ಲಿ ಹುಡುಗಿ ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ. ನಂತರ ಮೊಲವು ಹುಲ್ಲನ್ನು ತಿನ್ನುತ್ತಿದೆ. ಈ ರೀತಿಯಲ್ಲಿ ಬರೆಯಿರಿ. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಗಾದೆಗಳನ್ನು ಓದಿ ತಿಳಿ ಅಂತ ಇದೆ. ಇಲ್ಲಿ 4 ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅವುಗಳನ್ನು ಓದಿ ನೀವು ತಿಳಿಯಿರಿ. ಆಪತ್ತಿಗಾದವನೇ ನೆಂಟ, ಮಾತು ಬೆಳ್ಳಿ ಮೌನ ಬಂಗಾರ, ಅತಿ ಆಸೆ ಗತಿ ಕೇಡು, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಮುಖ್ಯ ಪ್ರಶ್ನೆ, ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡುವಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ. ಮೊದಲ ಬಿಟ್ಟ ಸ್ಥಳ ಮಾಡಿದ್ದುಣ್ಣೋ ಮಹಾರಾಯ. ನಂತರ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ. ನಂತರ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು. ನಂತರ ಶಕ್ತಿಗಿಂತ ಯುಕ್ತಿ ಮೇಲು. ನಂತರದಲ್ಲಿ ಈ ಮುಖ್ಯ ಪ್ರಶ್ನೆ, ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. ಕುತೂಹಲ, ಸರಿಯಾದ ರೂಪ ಕುತೂಹಲ. ಶಿಕ್ಷಕ ಅಂತ ಇದೆ, ಸರಿಯಾದ ರೂಪ ಶಿಕ್ಷಕ. ಜಾಲಪಾತ ಅಂತ ಇದೆ ಮಕ್ಕಳೇ, ಸರಿಯಾದ ರೂಪ ಜಲಪಾತ. ನಿಡುಗಟ್ಟು ಅಂತ ಇದೆ ಮಕ್ಕಳೇ, ಸರಿಯಾದ ರೂಪ ನುಡಿಗಟ್ಟು. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.